ಹೋಳಿಗೆ ಮನೆ ಮತ್ತು ಕುರುಕ್ ತಿಂಡಿ ಆಂಗ್ಲೇಯರೇ. ಬೆಂಗಳೂರಿನ ಹೆಗಡೆ ನಗರ ವೃತ್ತದಲ್ಲಿ ನೂತನವಾಗಿ ಹೋಳಿಗೆ ಮನೆ ಮತ್ತು ಕುರುಕ್ ತಿಂಡಿಯ 9ನೇ ಶಾಖೆ ಪ್ರಾರಂಭ. ವಿಶೇಷವಾಗಿ ಇವತ್ತು ನಮ್ಮ ಈ ಹೆಗಡೆ ನಗರದಲ್ಲಿ ಮಾಡೋದು ಬಹಳ ಸಂತೋಷ ನಮಗೆ. ಇಲ್ಲಿ ಸುಮಾರು ಒಂದು 5 ಕಿಲೋಮೀಟರ್ ಸರೌಂಡಿಂಗ್ ಯಾವುದೂ ಇಲ್ಲ ಇದು. ಆಮೇಲೆ ಬೆಳಿಗ್ಗೆ ಸುಮಾರು ಹ್ಯಾಂಡ್ ಬಿಲ್ ಹಂಚ್ತಾ ಇದ್ರು ನಮ್ಮ ಪ್ರಕಾಶ್ ಕಡೆ ಅವರು. ಅದರಲ್ಲಿ ಸುಮಾರು ಥರ ವೆರೈಟೀಸ್ ಮಾಡ್ತಿದ್ದಾರೆ ಅವರು. ನಮ್ಮ ಜನಗಳು ಸೆಲೆಕ್ಟ್ ಮಾಡೋಂಥ ಐಟಮ್ಗಳೆಲ್ಲ ಇವತ್ತು ಸಿಗುತ್ತೆ. ಹಂಗಾಗಿ ಭಾಳ ಸಂತೋಷ. ಇವರು ಸುಮಾರು 8-9 ಬ್ರಾಂಚ್ ಇದೆ. ನಮ್ಮ ಜನಗಳಿಗೆ ಒಳ್ಳೆ ಸರಿಯಾದಂಥ ಕ್ವಾಲಿಟಿ ಕೊಟ್ಟು ಆಮೇಲೆ ಸಪ್ಲೈ ಕೊಟ್ಟರೆ ಖಂಡಿತ ಅವರಿಗೆ ಆರ್ಡ್ರ್ ಪಿಕಪ್ ಆಗುತ್ತೆ, ಜನಗಳು ತಲುಪ್ತದೆ ಅದು. ನಾವೆಲ್ಲ ಅವರಿಗೆ ಸಹಕಾರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಇವರು ನಮ್ಮ ಸ್ನೇಹಿತರು ರವಿ ಶೆಟ್ರು ಅಂತೇಳಿ. ನಾವೆಲ್ಲ ಇದ್ರ ಬಗ್ಗೆ ಭಾಳ ಅಭಿಮಾನ ಇದೆ. ಬೆಳಗ್ಗೆ ನಾವು ಹೇಳಿದಾಗ ಒಳ್ಳೆ ಅಂಗಡಿ ಆಗಬೇಕು ನಮ್ಮ ಏರಿಯಾದಲ್ಲಿ ಒಂದು ಆಸೆ ಪಟ್ಟಿದ್ದು. ಏನೋ ಬೇಕಾ ಮಲ್ಲೇಶ್ವರಂ ಹೋಗ್ಬೇಕಾಗಿತ್ತು, ನಾವು ಇಲ್ಲ ಯಲಹಂಕ ಹೋಗ್ಬೇಕಾಗಿತ್ತು, ಯಶವಂತಪುರ ಹೋಗ್ಬೇಕಾಗಿತ್ತು. ಕೈಗೆ ಇಟ್ಕೊಂಡು ದರದಲ್ಲಿ ಸಿಗೋದ್ರಿಂದ ಭಾಳ ಸಂತೋಷ ನಮಗೆ. ಇನ್ನು ಹೆಚ್ಚಿನ ವ್ಯಾಪಾರ ಆಗಲಿ, ನಮ್ಮ ಸಹಕಾರ ಯಾವಾಗ ಇದ್ದೇ ಇರ್ತದೆ. ಇಲ್ಲಿ ನಮ್ದು ಏನೇ ಇದ್ರೂ ಕೇಳಿ ನಮ್ಮ ಕಡೆ ಸಹಕಾರ ಪಡಿಬೋದು. ಪ್ರಕಾಶ್ ಅಂಡ್ ಗ್ಯಾಂಗ್ ಸರ್ ಇದನ್ನ ಇವಾಗ ಆಲ್ರೆಡಿ ಬೆಳಗ್ಗೆ ಪ್ರಚಾರ ಮಾಡಿದ್ದಾರೆ. ನಾವು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ಎಲ್ಲ ಬರ್ತಾ ಇರ್ತಾರೆ ನೋಡಿ. ನಮಗೆ ಇವರೆಲ್ಲ ನಮ್ಮ ಇವರು ಶಿವಯ್ಯ ಅಂತೇಳಿ, ಇವರು ನಮ್ಮ ಸ್ನೇಹಿತರು, ಸತೀಶ್ ಶೆಟ್ಟಿ ಅಂತೇಳಿ. ನಾವೆಲ್ಲರೂ ಪ್ರಚಾರ ಮಾಡ್ತೀವಿ. ಬಂದಿರೋಂಥವ್ರಿಗೆಲ್ಲ ಬಂದು ತೊಗೊಂಡೋಗಿ ಅಂತಲೇ ಹೇಳ್ತೀವಿ. ಜನ ಏನೋ ಇದ್ದರೆ ನಮ್ಮ ಹತ್ರ ಬಂದು ಮಾತಾಡಿದಾಗ ನಿಮಗೆ ಅಡ್ರೆಸ್ ಕೊಡ್ಬೇಕು, ಇಲ್ಲಿ ಕಳಿಸ್ಕೊಡ್ತೀವಿ ನಾವು. ನಮ್ಮ ಸಹಕಾರ ಯಾವಾಗ ಇದ್ದೇ ಇರ್ತದೆ. ಇದು ಇನ್ನೂ 1-2 ಅಂಗಡಿಗೆ ಬರಬೇಕಿಲ್ಲಿ. ಇದೇ ಥರ ಬೇರೆ ಬೇರೆ ಸುಮಾರು ಇವತ್ತು ಏನೋ ಸಿಟಿಗಳಲ್ಲಿ ನಡೆಯುವಂಥ ಕೆಲವು, ಈಗ ನಮ್ಮ ಬಸವನಗುಡಿಯಲ್ಲಿ ಏನು ಕಾರ್ಯಕ್ರಮ ನಡೀತದೆ, ಎಲ್ಲ ಸಂದರ್ಭದಲ್ಲೂ ಸಿಹಿ ತಿಂಡಿ ಬೇಳೆ ಇಂಥವೆಲ್ಲ ಇಲ್ಲೂ ಆಗಬೇಕು ನಮಗೆ. ಸೊ ಇಲ್ಲಿರೋಂಥ ಎಲ್ಲ ನಮ್ಮ ಅಂಗಡಿ ಸ್ನೇಹಿತರು ನಾನು ನಮಸ್ಕಾರ ಸರ್.
ನಾನು ಶಿವಯ್ಯ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹಾಗೂ ಜೈ ಭಾರತ್ ಸ್ಕೂಲಿನ ಸಂಸ್ಥಾಪಕ. ಇಲ್ಲೇ ಪಕ್ಕದಲ್ಲಿದೆ ನಮ್ಮ ಸ್ಕೂಲು. ಇದೊಂದು ಸಿಹಿ ತಿಂಡಿ ಅಂಗಡಿ, ಇದು ಮನೆ ಹೋಳಿಗೆ ಅಂತ ಮಾಡಿದ್ದು ಬಹಳ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಹೋಳಿಗೆ ಮನೆ, ಯಾಕಂದ್ರೆ ಈ ತರ ಒಂದು ಅಂಗಡಿ ಎಲ್ಲೂ ಇರಲಿಲ್ಲ ಇಲ್ಲಿ. ಏನಂತ ಅಂದ್ರೆ ಮನೆಗಳಲ್ಲಿ ಕಾರ್ಯಕ್ರಮ, ಈ ಹೆಣ್ಮಕ್ಳು ದೊಡ್ಡವರಾಗೋದಿರ್ಲಿ ಅಥವಾ ಫಂಕ್ಷನ್ಗಳಿಗಿರ್ಲಿ ಇನ್ನೊಂದಿಗಿರ್ಲಿ, ಈ ತರ ಮಾಡಿ ತುಂಬಾ ಮುಜುಗರ, ತುಂಬಾ ಬಹಳ ದೂರ, ನಮ್ಮ ಸ್ನೇಹಿತರು ಹೇಳ್ದಂಗೆ ಬಹಳ ದೂರ ಹೋಗ್ಬೇಕಾಗಿತ್ತು. ಇದನ್ನ ನಾವು ಬಹಳ ಪ್ರಚಾರ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಸ್ಕೂಲಿನ ಎಲ್ಲರಿಗೆ ಪಾಂಪ್ಲೆಟ್ ಕೊಟ್ರೆ, ನಮ್ಮ ಇವರು ಓನರ್ ಅವರು ಎಲ್ಲರಿಗೂ ನಾವು ಆ ಪಾಂಪ್ಲೆಟ್ ಅನ್ನ ಹಂಚಿ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡ್ತೀವಿ. ನಮ್ಗಂತೂ ಬಹಳ ಸಂತೋಷ ಆಗಿದೆ. ಈ ಸಿಹಿ ತಿಂಡಿ ಮತ್ತೆ ಹೋಳಿಗೆ ಮತ್ತೆ ಕೆಲವೆಲ್ಲ ಯಾವುದೇ ಒಂದು ಸ್ವೀಟ್ ಅಂಗಡಿಯಲ್ಲಿ ಈ ತರ ಎಲ್ಲ ಸಿಗೋದಿಲ್ಲ. ಹೆಗಡೆ ನಗರ ಜನತೆ ಬಹಳಷ್ಟು ವರ್ಷದಿಂದ ತಗೊಂಡು ಹೋಗ್ತಾರೆ ಅಂತ ನನ್ನ ನಂಬಿಕೆ. ಅವ್ರಿಗೂ ಒಳ್ಳೇದಾಗ್ಲಿ, ಓನರ್ಗೆ ಒಳ್ಳೆ ವ್ಯಾಪಾರ ಆಗಲಿ. ನಮ್ಮ ಕಡೆಯಿಂದನೂ ಫುಲ್ ಸಪೋರ್ಟ್ ಇದೆ. ಥ್ಯಾಂಕ್ ಯು. ಇಲ್ಲಿ ಮೈನ್ ಏನಪ್ಪ ಅಂದ್ರೆ ಬಾರ್ ಸಿಟಿ ಐತೆ, ಸೋಫಾ ಸಿಟಿ ಐತೆ, ಬೇರೆ ಅಪಾಯಿಂಟ್ಮೆಂಟ್ಗಳು ಬೇರೆ ಜನ ಐತೆ. ಇವಕ್ಕೆಲ್ಲಕ್ಕೂ ಅಲ್ಲಿ ಯಾರು ಮನೆಗಳಾಗ ಮಾಡೋರು ಯಾರು ಇಲ್ಲ. ಎಲ್ಲ ಅವರು ಜಾಸ್ತಿ ಹೀಗೆ ಅಡಿಗೆ ಮನೆ, ಹೋಳಿಗೆ ಮನೆ ಇಂಥವಕ್ಕೆಲ್ಲ ಹೋಗಿ ನಾವು ಬೇಜಾನ್ ನೋಡಿದ್ವಿ. ಮಲ್ಲೇಶ್ವರ, ಈ ಸರ್ಕಾರ ನಗರ, ಯಲಹಂಕ, ಅವನಿ ರೋಡು ಇಲ್ಲೆಲ್ಲ ಆರ್ಡ್ರ್ಗಳು ಕೊಟ್ಟು ಇದ್ರಾಗ ತರಿಸ್ಕೊಂಡು ನೋಡಿದ್ವಿ. ಅದಕ್ಕೆ ಇಲ್ಲೇ ಆಗಿದ್ದಕ್ಕೆ ಇವ್ರಿಗೆಲ್ಲರಿಗೂ ಇಲ್ಲಿರೋವ್ರಿಗೆಲ್ಲ ಇದು ಹತ್ತಿರವಾಗಿ ಆಗ್ತದೆ. ಮುಂಚೆ ಥರ ನಮ್ಮ ಮನೆಗಳಾಗ ನಮ್ಮ ತಾಯಿಯವರೆಲ್ಲ ಮಾಡ್ತಾಯಿದ್ರು, 100 ಜನ ಬರಲಿ ಮಾಡ್ತಾಯಿದ್ರು. ಇವಾಗಿರೋ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಇದೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ನಾಡ್ರು ಕೊಡಿ ಅಂದಿರ್ತಾರೆ, ಅವ್ರಿಗೆಲ್ಲ ಇದಾಗ್ತದೆ. ಈ ಫಂಕ್ಷನ್ಗಳು ಬೇಜಾನು ಅಲ್ಲಿ ನಡೀತಾ ಇರ್ತದೆ. ಚೆನ್ನಾಗಿ ವ್ಯಾಪಾರ ನಡೀತದೆ. ನಮ್ಮ ಏರಿಯಾದಲ್ಲಿ ಯಾವುದೇ ಇಲ್ಲ, ನಾವು ಮಾತಾಡೋದು ಎಲ್ಲ ಇರೋದನ್ನೇ ಮಾಡ್ತಾಯಿದ್ವಿ. ಎಲ್ಲ ಇಲ್ಲಿದ್ದು ಒಂದೊಂದು ಆಗ್ತದೆ. ನಮ್ಮ ಏರಿಯಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಅಂದ್ಬಿಟ್ಟು ನಾವು ಮಾತಾಡಿಕೊಂಡು ನಮ್ಮ ಸರ್ಕಲ್ನಲ್ಲಿ, ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ತಿಂಗಳಿಗೊಂದು ಪ್ರೋಗ್ರಾಮ್ ಮಾಡ್ತಾನೆ ಇರ್ತಾರೆ. ಆ ಮಕ್ಕಳದು ಅದು ಇದು ಬರ್ತ್ಡೇಗಳವೆಲ್ಲ, ಅವಾಗೆಲ್ಲ ಇಲ್ಲಿಗೆ ಸಹಕಾರ ಕೊಟ್ಟು ಎನ್ನುವುದಿಲ್ಲ. ಇವಾಗ ಹೋಳಿಗೆ ಮನೆ ಆಗೋಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಅಷ್ಟೇ ಅಲ್ಲದೆ ಎಂಗೇಜ್ಮೆಂಟ್ ಆದಾಗ ಈ ಫಂಕ್ಷನ್ಗಳಿಗೆ ಐಟಮ್ಸ್ ಸಿಗ್ತದಲ್ಲ, ಎಲ್ಲ ಅವಿನ ರೋಡು ಇಲ್ಲಾಂದ್ರೆ ಸಜ್ಜನ ಸರ್ಕಲ್ ಭಾಳ ದೂರ ಹೋಗ್ಬೇಕಾಗಿತ್ತು. ಈಗ ಆ ಥರ ಐಟಮ್ಸ್ ಎಲ್ಲ ಇಲ್ಲೇ ಸಿಗ್ತಾ ಇದೆ. ನಮಗೆ ಭಾಳ ತುಂಬ ಸಂತೋಷ ಆಗ್ತಾ ಇದೆ. ಇವಾಗ ಎಲ್ಲ ಐಟಮ್ ಇಲ್ಲೇ ಸಿಗುತ್ತೆ ಅಂತ ನಮಗೊಂದು ಖುಷಿ. ಇನ್ನೂ ಅದ್ಭುತವಾಗಿ ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ಇನ್ನೂ ಒಂದು 10 ಶೋರೂಮ್ ಮಾಡಲಿ ಅಂತ. ಅಲ್ಲ, ಅದೇ ಹೇಳ್ತಾ ಇದ್ದೆ, ಇದು ಬಿರಿಯಾನಿ ಜಾಗ, ಇದು ಹೆಬ್ಬಾಳದಿಂದ ಆಚೆಗೆ ಬಿರಿಯಾನಿ ಜಾಗದಲ್ಲಿ ಹೋಳಿಗೆ ಇಟ್ಟಿರಲ್ಲ. ಫಸ್ಟ್ ಆಫ್ ಆಲ್ ಈ ಸಾಹಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಇವ್ರಿಗೆ. ಅಂಡ್ ಬೇಕು, ಇಂಥ ಜಾಗಗಳು ಬೇಕು. ಯಾಕಂದ್ರೆ ಇವತ್ತು 3000 ಜನಕ್ಕೆ ಉಚಿತವಾಗಿ ಹೋಳಿಗೆ ಹಂಚಾರಂತೆ. ಸೊ ಎಲ್ಲರೂ ಅನ್ನ ಹಂಚೋದು ಅನ್ನದಾನ ಮಾದಾನ ಅಂತ ಹೇಳ್ತಾರೆ. ಅದರಲ್ಲೂ ಸಿಹಿ ಹಂಚಾರ 3000 ಜನಕ್ಕೆ ಅಂದ್ರೆ ಬಹಳ ಒಳ್ಳೇದು. ಅದು ಈಗ ಇನ್ನೇನು 2026 ಬರ್ತದೆ, ಎಲ್ಲ ಕೂಡಿದ್ರೆ 4 ಬರುತ್ತೆ. ಅದೊಂಥರ ರಾಹು ಇದಕ್ಕೆ ಎಲ್ಲ ಸ್ವೀಟ್ ಹಂಚಿ ಅಂತ ಹೇಳ್ತಾರೆ. ಸೊ ಅದರಿಂದನೇ ಒಂದು ಒಳ್ಳೆ ಶುಭ ಸಂಕೇತ ನಿಮ್ಗೆ. ಸೊ ಖುಷಿ ಆಗುತ್ತೆ. ಅಂಡ್ ಈಗಷ್ಟೇ ನಾನು ಬಾದಾಮಿ, ಕೋವಾ, ಇನ್ನೊಂದು ಸ್ಪೆಷಲ್ ಏನೇನೋ ಎಲ್ಲ ಕೊಟ್ಟರು. ಎಲ್ಲದಕ್ಕಿಂತ ನನಗೆ ಬಾದಾಮಿ ಹೋಳಿಗೆ ತುಂಬಾ ಇಷ್ಟ ಆಯ್ತು. ಸೊ 9 ಬ್ರಾಂಚ್ಗಳಿದೆ ಅಂತ ಇರೋದು ಈಗಾಗಲೇ ಬೆಂಗಳೂರು ತುಂಬಾ. ಸೊ ಎಲ್ಲೂ ಹೋದ್ರು ಈ ವಿಡಿಯೋ ಯಾರು ನೋಡ್ತಾ ಇರೋ ಬಾದಾಮಿ ಹೋಳಿಗೆ ಮಾತ್ರ ಖಂಡಿತ ಟ್ರೈ ಮಾಡಿ. ಅಂಡ್ ಒಬ್ಬ ಮನುಷ್ಯನ್ಗೆ ಚಟಕ್ಕೆ ಏನೇನ್ ಬೇಕು ಎಲ್ಲ ಇಟ್ಟಿಯಾರ ಇಲ್ಲಿ. ಅಂದ್ರೆ ಬಾಯಿಗೆ ಸುಮ್ಮನೆ ಏನೋ ಹಾಕೋತಾ ಇರ್ಬೇಕಲ್ಲ, ಕುರುಕ್ಲು ಪರಕ್ಲು ಅವ್ರ ಹೆಸರೇ ಇದೆ, ಮನೆ ಒಳಗೆ ಕುರುಕ್ಲು ತಿಂಡಿ ಅಂತ. ಹೋಳಿಗೆ ಮನೆ, ಕರೆಕ್ಟ್, ಹೋಳಿಗೆ ಮನೆ ಕುರುಕ್ಲು ತಿಂಡಿ. ಕುರುಕ್ಲೆ ಏನ್ ನೋಡಿದಲ್ಲ ಕುರುಕ್ಲೆ. ಎಲ್ಲ ಒಳ್ಳೆ ಎಣ್ಣೆ ಅಲ್ವಾ ಸರ್? ಇದು ಎಣ್ಣೆ ಜೊತೆನೆ ತಗೊಂತಾರೆ, ಅದೇ ಪ್ರಾಬ್ಲಮ್. ಇಲ್ಲ ಬಟ್ ನಿಜವಲ್ಲ ಸಾಕಾಗಿದೆ. ಸೊ ನೋಡ್ತಾ ಇದ್ರೆ ಎಲ್ಲ ಒಂದೊಂದು ತಗೊಂಡೋಗ್ಬೇಕು ಅನ್ಸ್ತಾ ಇದೆ. ಸದ್ಯ ನಾನ್ ಬಂದೀನಿ, ನನ್ನ ಹೆಂಡತಿ ಅನ್ನೋದು ಬಂದಿದೆ, ಅರ್ಧ ಅಂಗಡಿ ಅವಳೇ ಕೊಡ್ಕೊಂಡಿರೋಳು. ತೆಂಗುಳು ತಗೊಳ್ಳಿ, ಚಿಪ್ಸ್ ತಗೊಳ್ಳಿ. ಏನ್ ಸರ್ ನಿಮ್ ಸ್ಪೆಷಲ್ ಏನ್ ಸರ್ ಇಲ್ಲಿ ಈ ಕುರುಕ್ಲಲ್ಲಿ? ಹೌದಾ? ನೋಡಿ, ನಿಪ್ಪಟ್ಟಿಗೆ ಬಂದವರು ಒಂದ್ಸಲ ಬಂದವರು ಅದಕ್ಕೋಸ್ಕರ ಬರ್ತಾ ಇರ್ತಾರಂತೆ. ಸ್ಪೆಷಲ್ ಮಿಕ್ಸರ್, ಜೋಳದ ನಿಪ್ಪಟ್ಟು. ಸೊ ಇವ್ರಿಗಿಂತ ನಿಮ್ಗೆ ಜಾಸ್ತಿ ಗೊತ್ತಿದ್ದಂಗೆ. ಹೋಗ್ಲಿ ಸರ್, ಒಳ್ಳೇದಾಗ್ಲಿ ಸರ್, ವಿಶ್ ಯು ಆಲ್ ದಿ ಬೆಸ್ಟ್. ಇವರಲ್ಲಿರೋ ಐಟಮ್ ಯಾರ ಹತ್ರನೂ ಇಲ್ವಂತೆ. ಸೊ ಈ ಐಟಮ್ ನ ನೀವು ಟೇಸ್ಟ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಎಲ್ಲಾ ಕಡೆ ಬ್ರಾಂಚಸ್ ಇದೆ, ಖಂಡಿತವಾಗ್ಲೂ ಹೋಗಿ. ಏನ್ ಸರ್? ಆಗ್ಲೇ ಪಾರ್ಸಲ್ ಹೇಳಾಯ್ತು, ಗೋವಾದು ಹೋಳಿಗೆ ಆಗ್ಲೇ ಪಾರ್ಸಲ್ ಹೇಳಾಯ್ತು. ಆಚೆ ಕಡೆ ನೋಡಿಲ್ಲ, ಇನ್ನ ನೋಡಿದ್ರೆ ಇನ್ನೊಂದಷ್ಟು ಪ್ಯಾಕೆಟ್ಗಳು ಎತ್ಕೊಂಡು ಹೋಗ್ತೀನಿ 100%. ಥ್ಯಾಂಕ್ ಯು. ಇವಾಗ ನಮ್ದು ಹೋಳಿಗೆ ಮನೆ ಅಂದ್ರೇನೆ ಬರೀ ಹೋಳಿಗೆದೆ ಒಂದು ವೆರೈಟೀಸ್. ಮೊದಲು ಕಾಯಿ ಹೋಳಿಗೆ, ಬೆಳೆ ಹೋಳಿಗೆ ಮಾತ್ರ ಸಿಗ್ತಾ ಇತ್ತು.
ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು 15 ವೆರೈಟಿ ಡ್ರೈ ಫ್ರೂಟ್ಸ್ ಆಗಲಿ, ಬಾದಾಮಿ ಆಗಲಿ, ಗೋವಾ, ಪೈನಾಪಲು, ಯಾವ್ಯಾವ ಫ್ಲೇವರ್ಗಳಿದೆ, ಹಣ್ಣಿನ ಫ್ಲೇವರ್ಗಳಿದೆ, ಅದನ್ನೆಲ್ಲ ನಾವು ತಗೊಂಡು ಹೋಳಿಗೆ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಸರ್. ಎಲ್ಲ ಒಂದ್ಸರಿ ಬಂದು ಟೇಸ್ಟ್ ಮಾಡ್ಬೋದು. ನಮ್ಮದು ಇದು 9ನೇ ಬ್ರಾಂಚ್ ಓಪನ್ ಆಗ್ತಾ ಇರೋದು. ಮತ್ತು ಕುರುಕಲ್ ತಿಂಡಿಯಲ್ಲೂ ಅಷ್ಟೇ, ನಾವು ಒಳ್ಳೆಯ ಆಯಿಲಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಕಸ್ಟಮರ್ಗೆ ಇಷ್ಟ ಆಗುವಂಥ ಐಟಮ್ನೇ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಐಟಮ್ ತುಂಬ ಚೆನ್ನಾಗಿರುತ್ತೆ ಸರ್. ನಾವು ಆ್ಯಕ್ಚುಲಿ 14 ಇಯರ್ಸ್ ಆಯಿತು ಸರ್. ಫಸ್ಟ್ ಬ್ರಾಂಚು ನಮ್ಮದು ಜಯನಗರ 9th ಬ್ಲಾಕಲ್ಲಿ ಮಾಡಿರೋದು. ಇದು ಈಗ ಹೆಗ್ಡೆ ನಗರದಲ್ಲಿ 9ನೇ ಬ್ರಾಂಚ್ ಓಪನ್ ಆಗ್ತದೆ. ಒಂದು ಇದು ಜಯನಗರ, ಆಮೇಲೆ ಹನುಮನ್ ನಗರ, ಉತ್ತರಹಳ್ಳಿ, ಇಂದಿರಾನಗರ, ಬೇಗೂರು, ಮಾರತ್ತಹಳ್ಳಿ, ವಿದ್ಯಾರಣ್ಯಪುರ, ಇದು ಹೆಗ್ಡೆ ನಗರ ಸರ್. traditionally ಮನೆಯಲ್ಲಿ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಮಾಡ್ತಾರೆ. ಹೌದು ಸರ್. ತಮ್ಮಲ್ಲಿ ತುಂಬಾ ವೆರೈಟಿ ಇದೆ ಅಂತ ಹೇಳ್ಬಿಡ್ತಾರೆ. ಹೌದು ಸರ್. ಯಾವ ಹೋಳಿಗೆದಲ್ಲಿ ತುಂಬಾ ಅತಿ ಹೆಚ್ಚಾಗಿ ಜನರಿಗೆ ಇಷ್ಟ ಆಗುತ್ತೆ? ಅತಿ ಹೆಚ್ಚು ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂದ್ರೆ ಚಾಕ್ಲೇಟ್ ಇಷ್ಟಪಡ್ತಾರೆ ಸರ್. ಆಲ್ಮೋಸ್ಟ್ ಚಾಕ್ಲೇಟ್ ಹೋಳಿಗೆ ಇದೆಯಾ? ಚಾಕ್ಲೇಟ್ ಹೋಳಿಗೆ ಇದೆ ಸರ್. ಮಕ್ಕಳು ಚಾಕ್ಲೇಟ್ ಇಷ್ಟಪಡ್ತಾರೆ. ದೊಡ್ಡವರೆಲ್ಲ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್, ಬಾದಾಮಿನೇ ತುಂಬಾ ಇಷ್ಟಪಡ್ತಾರೆ ಸರ್. ಅದು ಆಕ್ಚುಲಿ ಬಾದಾಮಿ, ಪ್ಯೂರ್ ಬಾದಾಮಿಯಿಂದನೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಸಿಹಿ ಐಟಮ್ ಹೇಳಿದ್ರೆ ಖಾರದ ಐಟಮ್ ನಲ್ಲಿ ಖಾರದ ಐಟಮ್ ಹೇಳಿದ್ನಲ್ಲ ಸರ್, ಎಲ್ಲ ನಮ್ದೆಲ್ಲ ಫ್ರೆಶ್ ಮಿಕ್ಸರ್ ಆಗಲಿ, ಸ್ಪೆಷಲ್ ಮಿಕ್ಸರ್ ಇದೆ. ಆಮೇಲೆ ಕೆಲವೊಂದು ಐಟಮ್ಗಳಿದೆ, ಅದೆಲ್ಲ ಹೇಳಕ್ ಹೋದ್ರೆ ತುಂಬಾ ಇರುತ್ತೆ. ಎಲ್ಲ ಐಟಮು ಚೆನ್ನಾಗಿರುತ್ತೆ, ತುಂಬಾ ಸಕ್ಸಸ್ಫುಲ್. ರೇಟ್ ಅಂದ್ರೆ ಏನಾಗುತ್ತೆ ಸರ್, ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಒಂದು ರೇಟ್ ಲೆವೆಲ್ ಆಗಿ ಇಡಬೇಕಾಗತ್ತೆ. ತುಂಬಾ ಲೋ ಕ್ವಾಲಿಟಿ ಕೊಡ್ಬೇಕಾದ್ರೆ ರೇಟ್ ಡೌನ್ ಮಾಡ್ಬೋದು. ಒಂದು ಲೆವೆಲಲ್ಲಿ ಕಸ್ಟಮರ್ಗೆ ಯಾವುದು ವರ್ತ್ ಆಗುವಂಥದ್ದು ರೇಟ್ ಇಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು. ಟೇಸ್ಟ್ ಬಗ್ಗೆ ಹೇಳುವಂಗಿಲ್ಲ, ನಾನು ಬಹಳ ಟೈಮಿಂದ ತಿಂತಾ ಬಂದಿದ್ದೀನಿ. ನಾನೇನೋ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನ್ನೋ ತರ ಇಲ್ಲ. ಹೋಳಿಗೆ ಮನೆ ಇಸ್ ಆಲ್ರೆಡಿ ಫೇಮಸ್. ಅಂಡ್ ಇವತ್ತು ನನ್ನ ಒಂದು ಪುಣ್ಯ, ನಾನು ಇವತ್ತು ಇಲ್ಲಿ ಬಂದು ಇದರ ಒಂದು ಓಪನಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಕಂಗ್ರಾಚುಲೇಷನ್ಸ್ ಸರ್. ಎಲ್ಲೋದ್ರಿ? ಅವ್ರ ವೈಫ್ ಇದ್ದಾರೆ. ಸೊ ಪೂಜಾ ಅವ್ರಿಗೆ ಮತ್ತೆ ಪ್ರಕಾಶ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಇನ್ನು ಹೆಚ್ಚೆಚ್ಚು ಶಾಖೆಗಳನ್ನ ಓಪನ್ ಮಾಡೋ ಹಾಗಾಗ್ಲಿ. ಆಲ್ರೆಡಿ ಈ ಕುರ್ಕು ತಿಂಡಿಗಳೆಲ್ಲ ಸಿಕ್ಕಾಬಿಟ್ಟೆ ಫೇಮಸ್. ಅಂಡ್ ನಮ್ಮ ಮನೆಗಳಲ್ಲೆಲ್ಲ ದಿನನಿತ್ಯ ಏನು ಮಾಡದೇ ಇರೋದ್ರಿಂದ ನಮ್ಗಳಿಗೆ ಈಸಿ ಪಿಕ್ ಅಂತ ಹೇಳ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಒಂದ್ಸತಿ ಅಂಗಡಿ ಹೋದೆ ಅಂತಂದ್ರೆ ಒಂದ್ 2 ಬ್ಯಾಗ್ ಫುಲ್ ಹಿಂಗ್ ತಗೊಂಡು ಆಚೆ ಬರೋದು ನಾನು. ಸೊ ಐ ಆಮ್ ಆಲ್ವೇಸ್ ಲೈಕ್ ದಟ್. ನಾನ್ ಸ್ವಲ್ಪ ತಿಂಡಿ ಎಲ್ಲ ಚೆನ್ನಾಗಿ ತಿನ್ನೋದ್ರಿಂದ ನಮ್ಮ ಮನೆಯಲ್ಲೂ ಒಂದ್ ಸ್ವಲ್ಪ ಅವಾಗ ಅಭ್ಯಾಸ ಮಾಡ್ಸಿರ್ತೀನಿ. ಆದ್ರೆ ನಮ್ಮಮ್ಮ ಸ್ವಲ್ಪ ಸಾಫ್ಟ್ ಆಗಿರೋ ಪೋರ್ಷನ್ ಅಂದ್ರೆ ಆ ತರದ ಫುಡ್ ನ ಜಾಸ್ತಿ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಪಿಕ್ಕಿ ಅವ್ರ ವಿಚಾರದಲ್ಲಿ. ಬಟ್ ನನಗೆ ಹಂಗೇನಿಲ್ಲ, ನಾನು ಆಲ್ಮೋಸ್ಟ್ ಎಲ್ಲಾನು ಟ್ರೈ ಮಾಡ್ತಾ ಇರ್ತೀನಿ. ಅಂಟಿಲ್ ಅನ್ಲೆಸ್ ಇಟ್ಸ್ ಲೈಕ್ ಟು ವೆರಿ ಸ್ವೀಟ್ ಕೈಂಡ್ ಆಫ್ ಇರೋ ಒಂದ್ 2-3 ಐಟಮ್ ನ ಬಿಟ್ಟು ಎಲ್ಲಾನು ಚೆನ್ನಾಗಿ ತಿಂದಿರ್ತೀನಿ ನಾನು. ಸೊ ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಗುಡ್ ಲಕ್ ಟು ಯು. ಇನ್ನು ಹೆಚ್ಚಿನ ಶಾಖೆಗಳು ಓಪನ್ ಆಗೋಂಗಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಇಲ್ಲಿ ಹೆಗ್ಡೆ ನಗರದ ಸುತ್ತಮುತ್ತ ಯಾರ್ಯಾರಿದಿರೋ ಎಲ್ಲರೂ ಹೋಳಿಗೆ ಮನೆಗೆ ಬನ್ನಿ. ನಿಮ್ಮ ಮನೆ ಫಂಕ್ಷನ್ಸ್ ಆಗಿರ್ಬಹುದು, ಅಥವಾ ನಿಮ್ಗೆ ಸುಮ್ನೆ ಟೈಮ್ ಪಾಸ್ ಮಾಡಬೇಕು, ಕುರುಕ್ ತಿಂಡಿ ತಿನ್ಬೇಕು ಅಂದ್ರೆ ಆಗಿರ್ಬಹುದು, ಎಲ್ಲಾ ತರದ ಐಟಮ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಕುಂದಾಪುರ ಸೈಡು, ಉಡುಪಿ ಸೈಡು, ಬ್ಯಾಂಗ್ಳೂರಿಯನ್ಸ್ ಎಲ್ರು ತಿನ್ನುವಂತ ಎಲ್ಲಾ ತಿಂಡಿಗಳು ಸಿಗುತ್ತೆ. ಥ್ಯಾಂಕ್ ಯು.